ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಲಾಸ್ಟ್ ಡೇ ಗೌರಿ ಹಬ್ಬ. ಇನ್ನು ಗೌರಿ ದೇವಿನ ಬಂದುಬಿಟ್ಟು ಇವಾಗ ನಾನ್ ವೆಜ್ ಸ್ಟಾರ್ಟ್ ಮಾಡ್ತಾರೆ. ಆ ದೇವಿ ಹೊರಗಡೆ ಹೋಗೋವರೆಗೂ ಕೂಡ ಯಾರು ಕೂಡ ಕೋಳಿ ಆಗಲಿ ಇಲ್ಲಿ ಬೇಟೆ ಆಗಲಿ ಏನೂ ಮಾಡೋದಿಲ್ಲ. ಅಮ್ಮನ ಆ ಕಡೆ ಬಂದುಬಿಟ್ಟು ಆಮೇಲೆ ನೆಕ್ಸ್ಟು ಇವತ್ತೇ ನಾನ್ ವೆಜ್ ಮಾಡ್ತಾರೆ. ಇನ್ನು ನಾವು ಬಂದುಬಿಟ್ಟು ಮೀನು ತೊಗೊತಾ ಇದ್ದೀವಿ. ಇವಾಗ ಈ ಕಡೆ ಸ್ವಲ್ಪ ಚೆನ್ನಾಗಿ ಮಳೆ ಬಂದುಬಿಟ್ಟು ತೊರೆ ಫುಲ್ಲು ನೀರು ಬರ್ತಾಯಿದೆ. ತೊರೆಯಲ್ಲೆಲ್ಲ ಇಟ್ಕೊಬಂದು ಮಾರ್ತಾ ಇದ್ದಾರೆ ನಮ್ಮ ಸೈಡೆಲ್ಲ. ಇವಾಗ ಇವರು ಕೂಡ ಅಷ್ಟೇ ತೊರೆಯಲ್ಲಿ ಇಟ್ಕೊಬಂದು ಮಾರ್ಕೊಬಂದಿದ್ರು. ತುಂಬ ಕಡಿಮೆ ರೇಟು, ಒಂದು 8 kg ಇತ್ತು ಅನಿಸುತ್ತೆ. ನಿಜವಾಗ್ಲೂ ಬರಾಬರಿ 8 kg ಇತ್ತು. 8 kg ಮೀನಿಗೆ 500 ರೂಪಾಯಿ ತೊಗೊಂಡ್ರು ಅಷ್ಟೇ ಅವರು. ಅಷ್ಟು ಚೆನ್ನಾಗಿತ್ತು ಮೀನು ಕೂಡ. ಮೀಡಿಯಮ್ ಸೈಜ್ ಇತ್ತು, ತೀರ ಅಷ್ಟು ದೊಡ್ಡ ಮೀನೇನಲ್ಲ, ಪರವಾಗಿಲ್ಲ, ಆರಾಮಾಗಿ ತಿನ್ಬೋದಾಗಿತ್ತು. ಇನ್ನು ಜಾಸ್ತಿ ಚಿಕ್ಕವಾದ್ರೆ ಸ್ವಲ್ಪ ಜಾಸ್ತಿ ಮುಳ್ಳಿರ್ತವೆ, ತಿನ್ನೋದಕ್ಕಾಗೋದಿಲ್ಲ. ಈ ಥರ ಮೀಡಿಯಮ್ ಸೈಜ್ ಇದ್ರಂತೂ ಆರಾಮಾಗಿ ತಿನ್ಬೋದಂತ ಹೇಳಿ ಇನ್ನು 500 ರೂಪಾಯಿ ಕೊಟ್ಟು 8 kg ತೊಗೊಂಡ್ರು ಚಿಕ್ಕಮ್ಮರ ಮೀನು. ಇನ್ನು ನಾನು ಬಂದುಬಿಟ್ಟು 1 kg ಚಿಕನ್ ತರಿಸಿದ್ದೆ, ರೆಡಿ ಚಿಕನ್ನು. ಇನ್ನು ಎಲ್ಲರೂ ಕೂಡ ಮನೇಲಿ ಮಾಡ್ತಾರಲ್ವ, ಇನ್ನು ಚಿಕ್ಕಮ್ಮ ಕೂಡ ಬೇಡ ಅಂತ ಹೇಳ್ತಾರೆ. ಬಟ್ ನಾವು ಮನೇಲಿ ಮಕ್ಳಿರೋರಲ್ವ, ಎಲ್ಲ ಕೂಡ ನಾವು ಸಂಪ್ರದಾಯ ಪ್ರಕಾರ ಏನೇನು ನಡ್ಸ್ಕೊಂಡು ಹೋಗ್ಬೇಕು ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು. ಇವಾಗ ನಾವು ಸಪ್ರೇಟ್ ಇದ್ದಾಗ ಸಪ್ರೇಟ್ ಮಾಡಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಈ ಸತಿ ಅಷ್ಟೇ ಎಲ್ಲ ಕೂಡ ಪ್ರತಿಯೊಂದು ಸಪ್ರೇಟೇ ಮಾಡಿಕೊಂಡೆ. ಇನ್ನು ಸರಿ ಇರುತ್ತೆ ಬಿಡು, ಅಲ್ಲಿ ತಿನ್ಬೋದು ಇಲ್ಲಿ ಅವರು ತಿನ್ಬೋದು ಅಂತ ಹೇಳಿ ಇನ್ನು ಅಲ್ಲಿ ನಾನು ಇಲ್ಲಿ ಚಿಕನ್ ಮಾಡಿದೆ, ಚಿಕ್ಕಮ್ಮರಲ್ಲಿ ಮೀನು ತೊಗೊಂಡು ಮೀನು ಮಾಡಿದ್ರು. ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಮೀನು ಬಂದಿದೆ ಅಂತ ಹೇಳಿ. 2 ಪಾತ್ರೆ ತುಂಬ ಕೂಡ ಬಂದಿತ್ತು. ಇನ್ನು ಚಿಕ್ಕಮ್ಮ ಮತ್ತು ನಮ್ಮ ರೋಜಾ ತೊಳೆಯೋಣಂತ ಹೇಳಿ ಕುತ್ಕೊಂಡಿದ್ದು, ತೊಳೆಯೋಣಂತ ಅಲ್ಲಿಗೊಂದು ಸ್ವಲ್ಪ ತೊಳೆದ್ರು. ಆಮೇಲೆ ನನ್ನ ತಮ್ಮ ಬಂದುಬಿಟ್ಟು ಬೈದ, ಫಸ್ಟು ಈ ಮನೆ ಹಿಂದ್ಗಡೆ ಹೋಗ್ರಿ, ರೋಡೆಲ್ಲ ತೊಳೆದ್ರೆ ದೃಷ್ಟಿ ಆಗಲ್ವಾ, ಹೊಟ್ಟೆ ನೋವುತ್ತೆ ಅಂತ ಹೇಳಿ. ನಿಜ ಅವನು ಹೇಳೋ ಮಾತು. ಜಾಸ್ತಿ ರೋಡಲ್ಲಿ ಕುತ್ಕೊಂಡು ಮೀನೆಲ್ಲ ತೊಳೆದ್ರೆ ಎಲ್ಲರೂ ಕೂಡ ಓಡಾಡ್ತಾ ಇರ್ತಾರಲ್ಲ, ಬಂದು ನೋಡ್ತಾ ಇರ್ತಾರೆ ಎಷ್ಟು ಕಡಿಮೆ ರೇಟ್ಗೆ ಎಷ್ಟೊಂದು ಮೀನು ಸಿಕ್ಕಿದ್ದಾವೆ ಹಂಗೆ ಹಿಂಗೆ ಅಂತಂದರೆ ಸ್ವಲ್ಪ ಕಣ್ಣು ದೃಷ್ಟಿ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಮನೆಯಿಂದ ತೊಗೊಬಂದರು. ಮತ್ತು ಮನೆಯಿಂದ ತೊಗೊಬಂದು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಮೀನು ನಿಜವಾಗ್ಲೂ ಕ್ಲೀನ್ ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಜಾಸ್ತಿ ಹೊತ್ತು ಕೂಡ ಇವು ಬಿಡಬಾರ್ದು. ಹೇಳ್ಬೇಕಂದ್ರೆ ಬೇಗ ಬೇಗ ತೊಳೆದ್ಬಿಟ್ಟು ಬೇಗ ಸಾಂಬಾರು ಮಾಡಬೇಕು, ಇಲ್ಲಾಂದರೆ ಒಂಥರ ಕಗ್ಗಿ ಹೋಗೋ ಥರನೂ ಆಗ್ತಾ ಇರ್ತವೆ. ಅದಕ್ಕೆ ಇನ್ನು ಚಿಕ್ಕಮ್ಮ ರೋಜಾ ಇಬ್ಬರೇ ಅಲ್ವಾ, ಪಾಪ ಅವ್ರ ಕೈಲಿ ಆಗಬೇಕಲ್ಲ, ಆದಷ್ಟು ನಮ್ಮ ರೋಜಾ ಕೂಡ ಫಾಸ್ಟಾಗೆ ಎಲ್ಲ ತೊಳೆದ್ಲು. ಇನ್ನು ಚಿಕ್ಕಮ್ಮನೂ ಅಷ್ಟೇ, ಹೊಟ್ಟೆಲಿರೋದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಮತ್ತು ಸೈಡಲ್ಲಿ ರೆಕ್ಕೆ ಇರುತ್ತಲ್ಲ ಅದೆಲ್ಲ ಕಟ್ ಮಾಡಿಬಿಟ್ಟು ಬೇಗ ಇದು ಮಾಡ್ತಾಯಿದ್ರು. ಇನ್ನು ನಾನು ಬಂದು ಚಿಕನ್ ಮಾಡಿದೆ. ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು, ಅದು ನಾನೇನು ರೆಸಿಪಿ ಶೇರ್ ಮಾಡ್ಕೊಳ್ಳಿಲ್ಲ. ಇನ್ನು ಆ ಕಡೆಯೂ ಸ್ವಲ್ಪ ಕೆಲಸ ಇತ್ತು ಇವತ್ತು, ಅದಕ್ಕೋಸ್ಕರ ಇನ್ನು ನಾನು ಏನು ಮಾಡೋದಕ್ಕೆ ಹೋಗಲಿಲ್ಲ. ಹಾಗೆ ಒಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ವ್ಯೂವರ್ಸು ಒಬ್ಬರು ಕಮೆಂಟ್ ಮಾಡಿದ್ರು, ಜಸ್ಟ್ ಈ ವಿಡಿಯೋ ಬಂದುಬಿಟ್ಟು ಇವತ್ತೇ ನಾನು ಅಪ್ಲೋಡ್ ಮಾಡಿದ್ದೆ 12 ಗಂಟೆಗೆ. ಬಟ್ ವಾಯ್ಸ್ ಫುಲ್ಲು ಬರ್ತಾನೆ ಇರಲಿಲ್ಲ, ಫುಲ್ ಮ್ಯೂಟ್ ಆಗಿಬಿಟ್ಟಿತ್ತು. ಏನು ಪ್ರಾಬ್ಲಮ್ ಆಗಿತ್ತು ಅನ್ನೋದು ಕೂಡ ಗೊತ್ತಿರಲಿಲ್ಲ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸೌಂಡೆಲ್ಲ ನೀಟಾಗಿ ಇಟ್ಕೊಂಡೇ ಮಾಡಿದ್ದೆ. ಬಟ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಅದು ಸೌಂಡೇ ಇಲ್ಲ. ನನಗೆ ಅಷ್ಟು ಜನ ನೋಡಿದರೆ ಒಬ್ಬರು ಕೂಡ ಕಮೆಂಟೇ ಮಾಡಿಲ್ಲ. ಅವರೇನು ಸುಮ್ಮನೆ ಕ್ಲಿಕ್ ಮಾಡಿದ್ರು ಏನೋ ನೋಡಿದ್ರು, ಒಂದು ಅರ್ಥ ಆಗ್ತಾ ಇಲ್ಲ. ಅಷ್ಟು ಜನ ವೀಡಿಯೋ ನೋಡಿದ್ದಾರೆ, ಒಬ್ಬರು ಸಮೇತ ಈ ಥರ ಸೌಂಡೇ ಬರ್ತಾಯಿಲ್ಲ ಸಿಸ್ಟರ್ ಅಂತ ಹೇಳ್ಬಿಟ್ಟು ಕಮೆಂಟೇ ಬಂದಿರಲಿಲ್ಲ. ಸದ್ಯ ನನ್ನ ಪುಣ್ಯಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ಪ್ರೇಮ್ ನಾಗೇಶ್ ಅಂತೇನೋ ಬರುತ್ತಾ ಇದೆ ಅವ್ರದ್ದು ಐ ಡಿ ನೇಮ್ ಬಂದುಬಿಟ್ಟು. ಅವರು ಕಮೆಂಟ್ ಮಾಡಿದ್ರು, ಸಿಸ್ಟರ್ ವಾಯ್ಸೇ ಬರ್ತಾ ಇಲ್ಲ ಅಕ್ಕ ಅಂತ ಹೇಳ್ಬಿಟ್ಟು. ಆವಾಗ ಮತ್ತೆ ಓಪನ್ ಮಾಡಿ ಚೆಕ್ ಮಾಡ್ತಾ ಇದ್ದೀನಿ, ವಾಯ್ಸೇ ಬರ್ತಾಯಿಲ್ಲ, ಎಲ್ಲೂ ಕೂಡ ಬರ್ತಾಯಿಲ್ಲ, ಫುಲ್ ಮ್ಯೂಟ್ ಆಗಿಬಿಟ್ಟಿದೆ. ಮತ್ತು ಅದನ್ನು ಅನ್ಲಿಸ್ಟ್ಗೆ ಹಾಕ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ಸತಿ ಎಡಿಟ್ ಮಾಡಿಬಿಟ್ಟು ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಿಸ್ಟರ್, ನೀವು ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಇದ್ಬಿಡ್ತಿದ್ದೆ. ಅಪ್ಲೋಡ್ ಮಾಡಿದ್ದು ಎಷ್ಟೇನೋ ಅಷ್ಟೇ, ಮತ್ತು ಅದನ್ನ ನೋಡೋಕೆ ಹೋಗ್ತಾ ಇರಲಿಲ್ಲ. ಸದ್ಯ ನನಗೆ ಈ ಥರ ಕಮೆಂಟ್ ಮಾಡಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ಇನ್ನು ಅದನ್ನು ತೆಗೆದುಬಿಟ್ಟು ಮತ್ತೆ ಇವಾಗ ಹೊಸದಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನಾನು ನೆನ್ನೆ ಎಲ್ಲ ಚೆನ್ನಾಗಿ ಮಾತಾಡಿದ್ದೆ, ನೈಟು ಎಲ್ಲ ಕುತ್ಕೊಂಡು ನೀಟಾಗಿ ಏನೇನು ಹೇಳ್ಬೇಕು ಅದೆಲ್ಲ ಕೂಡ ಮಾತಾಡಿದ್ದೆ ಅದರಲ್ಲಿ. ಬಟ್ ಇವಾಗ ಅದು ಎಲ್ಲ ಏನು ಮಾತಾಡಿದ್ದೆ ಅನ್ನೋದು ಕೂಡ ನನಗೆ ನೆನಪಿಗೆ ಬರ್ತಾ ಇಲ್ಲ. ಇವಾಗ ಅದೆಲ್ಲ ಮಾತಾಡೋದಕ್ಕೂ ಕೂಡ ಆಗೋದಿಲ್ಲ. ಇವಾಗ ವಿಡಿಯೋದಲ್ಲಿ ಏನಿದೆ ಅದನ್ನು ಮಾತ್ರ ಶೇರ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ನಿಜ ಈ ಥರ ಪ್ರಾಬ್ಲಮ್ ಆದ್ರಂತೂ ತುಂಬ ಕಷ್ಟ. ನಾನು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ರು ಕೂಡ ಪ್ರಯೋಜನವೇ ಆಗೋದಿಲ್ಲ. ಸೌಂಡೇ ಬರಲಿಲ್ಲ ಅಂದರೆ ಪಾಪ ಏನು ನೋಡ್ತಾರೆ ಹೇಳಿ, ಏನು ಕೂಡ ಅರ್ಥ ಆಗೋದಿಲ್ಲ. ಸುಮ್ಮನೆ ಮೂಕ್ ಫಿಲಮ್ ನೋಡ್ದಂಗೆ, ಸೌಂಡ್ ಇಲ್ದಿರೋ ಫಿಲಮ್ ನೋಡ್ದಂಗೆ ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಆ ಥರ ಆಯಿತು. ಥ್ಯಾಂಕ್ ಯು ಸೋ ಮಚ್. ಏನು ನೋಡ್ತಾ ಇರ್ಬೋದು, ಇಲ್ಲಿ ಬಂದುಬಿಟ್ಟು ನಮ್ಮ ಮೀನೆಲ್ಲ ಕಂಪಲ್ಸರಿ ತೊಳೆದು ಎಲ್ಲ ಕ್ಲೀನ್ ಮಾಡೋಷ್ಟಕ್ಕೆ ತುಂಬ ಲೇಟ್ ಆಯಿತು ಫ್ರೆಂಡ್ಸ್. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಫಸ್ಟ್ ಖಾರಕ್ಕೆಲ್ಲ ರೆಡಿ ಮಾಡಿದ್ರು, ಖಾರ ಎಲ್ಲ ರುಬ್ಕೊಂಡ್ಬಿಟ್ಟು ಇವಾಗ ಬೇಗ ತೊಗೊಂಬಂದು ಸಾಂಬಾರಲ್ಲಿ ಹಾಕ್ತಾಯಿದ್ದಾರೆ. ಏನಕ್ಕಂದರೆ ಅದು ಜಾಸ್ತಿ ಹೊತ್ತು ಹೊರಗಡೆ ಬಿಡಬಾರ್ದು ಮೀನು, ಅದು ಟೇಸ್ಟೇ ಇರೋದಿಲ್ಲ, ಮತ್ತು ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ, ಮತ್ತು ಸಪ್ಪೆ ಥರ ಇರುತ್ತೆ. ನೀನು ಎಷ್ಟೇ ಖಾರ ಸಾಂಬಾರು ಏನೇ ಹಾಕಿದ್ರೂ ಕೂಡ ಅದಕ್ಕೆ ಇಡ್ಸೋದೇ ಇಲ್ಲ. ಅದಕ್ಕೆ ಆದಷ್ಟು ಬೇಗನೆ ಮಾಡಿದ್ರು ಪಾಪ. ಇನ್ನು ಸಾಂಬಾರು ಕೂಡ ಒಲೆ ಮೇಲೆ ಇಟ್ಟರು, ಯಾಕಂದರೆ ಜಾಸ್ತಿ ಸಾಂಬಾರಲ್ಲ, ಅದಕ್ಕೋಸ್ಕರ ಒಲೆ ಮೇಲೇ ದೊಡ್ಡ ಪಾತ್ರೆ ತುಂಬ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಸಾಂಬಾರೆಲ್ಲ ಮಾಡಿಟ್ರು. ಇದು ಬಂದುಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಟಿದ್ರು ಮುಂಚೆ, ಯಾಕೆಂದರೆ
ಮಕ್ಕಳೆಲ್ಲ ಸ್ವಲ್ಪ ಫ್ರೈ ಬೇಕು ಅಂತ ಆಸೆ ಪಡ್ತಾಯಿದ್ರು. ಇನ್ನು ಫಿಶ್ ಕಬಾಬ್ ಪೌಡ್ರ್ ಸಿಗುತ್ತಲ್ಲ ಇವಾಗ ರೆಡಿದು, ಅದು ತೊಗೊಂಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಇನ್ನು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಅದು ಇದು ಏನೋ ಮತ್ತು ನಿಂಬೆಹಣ್ಣು ಎಲ್ಲ ಕೂಡ ನಮ್ಮ ರೋಜನೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನೀಟಾಗಿ ಹಚ್ಬಿಟ್ಟು ಇವಾಗ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ಹೊಸದೊಂದು ಬ್ಲೇಡ್ ತೊಗೊಂಬಂದ್ಬಿಟ್ಟು ಅದನ್ನು ಮೀನಿರುತ್ತಲ್ಲ ಅದೆಲ್ಲ ಕಟ್ ಮಾಡ್ತಾಯಿದ್ದಾಳೆ. ಈ ಕಡೆ ಬಂದುಬಿಟ್ಟು ಚಿಕ್ಕಮ್ಮ ಅದಕ್ಕೆಲ್ಲ ಸ್ವಲ್ಪ ಖಾರ ಎಲ್ಲ ನೀಟಾಗಿ ಒಳಗಡೆ ಹೋಗಲಿ ಅಂತ ಹೇಳ್ಬಿಟ್ಟು ನೀಟಾಗಿ ಹಚ್ತಾ ಇದ್ದಾರೆ. ಈ ಥರ ಕಟ್ ಮಾಡಿ ಹಚ್ಚಿದ್ರೆ ಸ್ವಲ್ಪ ಒಳಕ್ಕೆ ಉಪ್ಪು ಖಾರ ಎಲ್ಲ ಇಡಿಸುತ್ತೆ. ಇಲ್ಲ ಸುಮ್ಮನೆ ಮೇಲೆ ನಾವು ಇದು ಮಾಡಿದ್ರಂತೂ ಅಸಲು ಸಪ್ಪೆ ಇರುತ್ತೆ, ತಿನ್ನೋದಕ್ಕೆ ಬರೋದಿಲ್ಲ. ಇನ್ನು ಇಲ್ಲ ಅಮ್ಮ ಮಗಳು ಬಂದುಬಿಟ್ಟು ಇದು ಮಾಡ್ತಾಯಿದ್ರು. ಇನ್ನು ನಾನು ಅಂಕಿತ ಮತ್ತು ಅಂಕಿತ ಅವ್ರ ಅಕ್ಕನ ಮಗಳು ಸಂಧ್ಯಾ ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ಜಾತ್ರೆ ಒಳಗೆ ಹೋದ್ವಿ. ಅಂದರೆ ಇವತ್ತು ಗೌರಿ ಹಬ್ಬ ಲಾಸ್ಟ್ ದಿನ ಅಲ್ವಾ, ಆಗಲೇ ಬೆಳಗ್ಗೆನೇ ಗೌರಮ್ಮ ಹೋಗಿತ್ತು. ಇವರು ಅಂಗಡಿಯವ್ರು ಮಾತ್ರ ಸಾಯಂಕಾಲ ಹೋಗೋಣ ಅಂತ ಹೇಳಿ ಆಗಲೇ ಪ್ಯಾಕ್ ಮಾಡ್ತಾಯಿದ್ರು ಅವರು. ನೆಕ್ಸ್ಟು ನಮ್ಮೂರು ಬಿಟ್ಟು ನೆಕ್ಸ್ಟ್ ಊರು ಗೌರಿ ಹಬ್ಬ ಇದೆ, ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಇವರು ಬಂದುಬಿಟ್ಟು. ಈ ಕಡೆ ಸೈಡ್ ಹಳ್ಳಿ ಕಡೆ ಏನಂದರೆ ಇವಾಗ ನಮ್ಮೂರ್ದಾದರೆ ನೆಕ್ಸ್ಟ್ ಡೇ ಇನ್ನೂ ಪಕ್ಕದ ಊರದ್ದು, ಆ ಥರ ಒಂದು ತುಂಬ ಸುಮಾರು ಹಳ್ಳಿಗಳಲ್ಲಿ ಗೌರಿ ಹಬ್ಬ ಮಾಡ್ತಾರೆ ಇವಾಗ. ಇದು ಫುಲ್ ಗೌರಿ ಹಬ್ಬ ಸೀಸನ್ನೇ. ಒಂದೂರು ಆದಮೇಲೆ ಒಂದೂರು ಆದಮೇಲೆ ಇವಾಗ ಮಾರಮ್ಮನ ಹಬ್ಬ ಅವೆಲ್ಲ ಯಾವ ಥರ ಮಾಡ್ತೀವೋ ಸೇಮ್ ಅದೇ ಥರನೇ ಇಲ್ಲಿ ಮಾಡ್ತಾ ಇರ್ತಾರೆ. ಇವರು ಕೂಡ ಅಷ್ಟೇ. ಇವತ್ತು ಹಬ್ಬ ಮುಗಿದ್ರೆ ಮತ್ತು ನೆಕ್ಸ್ಟ್ ಡೇ ನಾಳೆ ಇನ್ನೊಂದು ಊರಿಗೆ ಹೋಗುತ್ತಲ್ಲ, ಆ ಊರಿಗೆ ಹೋಗ್ಬಿಟ್ಟು ಫಸ್ಟು ಜಾಗ ಎಲ್ಲ ಇಟ್ಕೊತಾರೆ ಅವರು. ಯಾಕೆಂದರೆ ಅವ್ರಿಗೆ ಜಾಗ ಸಿಗೋದಿಲ್ಲ, ಸುಮಾರು ಅಂಗಡಿಗಳು ಬರ್ತಾ ಇರ್ತಾವಲ್ವ, ಅಲ್ಲಿ ಪ್ಲೇಸ್ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಮುಂಚೆನೇ ಹೋಗ್ಬಿಟ್ಟು ಜಾಗ ಇಟ್ಕೊಂಡ್ಬಿಡ್ತಾರೆ ಅಲ್ಲಿ. ಇವರು ಎಲ್ಲ ಅಂಗಡಿನೂ ಹೋಗಿದ್ವು, ಸುಮಾರು ಅಂಗಡಿ ಎಲ್ಲ ಖಾಲಿ ಆಗಿದ್ವು, ಇಷ್ಟು ಮಾತ್ರ ಉಳ್ದಿತ್ತು ಅಷ್ಟೇ. ಇನ್ನು ಆವಾಗಲೇ ಸಾಯಂಕಾಲ ಆದರೂ ಕೂಡ ಬಳೆ ತೊಟ್ಕೊತಾ ಇದ್ರು. ಇನ್ನು ಶಾಪಿಂಗ್ ಮಾಡೋರೆಲ್ಲ ಮಾಡ್ತಾಯಿದ್ರು. ಮಕ್ಕಳಿಗೆ ಬೊಂಬೆಗಳು ಅವೆಲ್ಲ ಸಿಕ್ಕಾಬಟ್ಟೆ ಜನ ಇದ್ದರೂ ಪರವಾಗಿಲ್ಲ. ಅವರು ಕೂಡ ಏನಂದರೆ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಆಗಲೇ ಸ್ವಲ್ಪ ಎಲ್ಲ ಧೂಳೆಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಇನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಂಕಿತ ನಾವು ಹೋಗಿರ್ಲಿಲ್ಲಲ್ವ, ಇನ್ನು ಅಂಕಿತ ಕರ್ಕೊಂಡು ಹೋದ್ಲು, ಬಾ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಏನಾದರೂ ತೊಗೊಳೋಣ ಅಂತ ಹೋದ್ವಿ. ಆದರೆ ಏನು ಕೂಡ ತೊಗೊಳ್ಳಿಲ್ಲ. ಇನ್ನು ಸಂಧ್ಯಾ ಮಾತ್ರ ಪಾಪುಗೇನೋ ತೊಗೊಳೋಣ ಅಂತ ತೊಗೊಂಡ್ಬಿಟ್ಟು ಇನ್ನು ಕೊಡಿಸ್ಕೊಂಡು ಇನ್ನು ವಾಪಸ್ ಬಂದ್ವಿ ಮನೆಗೆ. ನೋಡ್ತಾ ಇರ್ಬೋದು ಸ್ಪೆಕ್ಟ್ ಅಂಗಡಿಗಳು ಅವೆಲ್ಲ ಸುಮಾರು ಅಂಗಡಿಗಳೆಲ್ಲ ಹೋಗ್ಬಿಟ್ಟಿದ್ವು ಆಗಲೇ. ಅವರು ಹೋಗ್ಬಿಟ್ಟು ಬೇರೆ ಊರಿಗೆ ಆಗಲೇ ಜಾಗ ಎಲ್ಲ ಇಟ್ಕೊಳೋದಕ್ಕೆ. ಹಾಗೇ ಅವ್ರಿಗೆ ಒಂಥರ ತಾಪತ್ರಯ, ಹೊಟ್ಟೆ ತಾಪತ್ರಯ ಅನ್ನೋದಿರುತ್ತಲ್ಲ, ಹೊಟ್ಟೆಪಾಡಿಗೋಸ್ಕರ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಅದೆಲ್ಲ ಫುಲ್ಲು ಬ್ಯಾಗುಗಳು, ಎಷ್ಟು ಬ್ಯಾಗ್ ಇರುತ್ತೆ ಗೊತ್ತಾ, ಚೀಲದಲ್ಲೆಲ್ಲ ತುಂಬಿಕೊಂಡು. ಕೆಲವರು ಬಸ್ಸಿಗೆ ಹಾಕ್ಕೊಂಡು ಹೋಗ್ತಾರೆ, ಕೆಲವ್ರದ್ದು ಹೆಂಗೋ ಟೆಂಪೋ ಬಂದಿರ್ತಾರೆ, ಇಲ್ಲ ಆಟೋ ಬಂದಿರ್ತಾರೆ, ಹೆಂಗೋ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಬಸ್ಗೆ ಹಾಕ್ಕೊಂಡು ಹೋಗೋದಂತೂ ತುಂಬ ಫಜೀತಿ. ಆ ಲಗೇಜ್ಗೂ ಕೂಡ ಇದು ಚಾರ್ಜ್ ತೊಗೊತಾರಲ್ವ, ಹಾಕ್ಕೊಂಡು ತುಂಬ ರಶ್ ಇರುತ್ತೆ ಇವಾಗ ಈಗ ಹಳ್ಳಿ ಸೈಡೆಲ್ಲನೂ. ಹಂಗೆ ಪಾಪ ಪೇಚಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಇನ್ನು ಬೆಳಗ್ಗೆ ಬಂದುಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದೆ. ಇನ್ನು ನೈಟೆಲ್ಲ ಫುಲ್ಲು ಮೀನು ಸಾಂಬಾರು, ಚಿಕನ್ ಸಾಂಬಾರು, ಬರೀ ಎಲ್ರಿಗೂ ಬರೋರಿಗೆಲ್ಲ ಇಡೋದು ತೊಳೆಯೋದು, ಬರೀ ಅದೇ ಕೆಲಸ ಆಯಿತು. ಇನ್ನು ಅದಕ್ಕೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸುಮಕ್ ಅಂತ ಹೇಳಿಬಿಟ್ಟು ಟೊಮೊಟೊ ತೊಗೊಂಬಂದಿದ್ರು. ಇವ್ರ ಅಪ್ಪಾಜರು ತೋಟದಲ್ಲಿ ಟೊಮೊಟೊ ಎಲ್ಲ ಬೆಳೀತಾ ಇದ್ದಾರೆ. ಇವಾಗಲಷ್ಟು ಒಂದು 3 ತಿಂಗಳಿಂದ ನಾನು ಟೊಮೊಟೊನೇ ತೊಗೊಂಡಿಲ್ಲ ಫ್ರೆಂಡ್ಸ್. ಪಾಪ ಇವಕ್ಕನೇ ಕೊಡ್ತಾ ಇದ್ದಾರೆ. ಇನ್ನು ತೊಗೊಬಂದಿದ್ರು, ಗಟ್ಟಿ ಹಣ್ಣು ಚೆನ್ನಾಗಿತ್ತು. ಒಂದು 15 ದಿನ ಏನಾದರೂ ಯೂಸ್ ಮಾಡ್ಬೋದು ನೋಡಿ ಆರಾಮ್ಸೆ, ಅಷ್ಟೊಂದು ಚೆನ್ನಾಗಿತ್ತು ಹಣ್ಣು ಮಾತ್ರ. ಇನ್ನು ಹಳೆ ಹಣ್ಣು ಕೂಡ ಹಂಗೆ ಇದ್ವು, ಇನ್ನೊಂದು 6-7 ಇದ್ವು ಅವ್ರು ಕೊಟ್ಟಿರೋ ಹಣ್ಣೇ. ಅವನು ತೊಗೊಂಡೋದ್ರು, ಬಿಡು ಬೇಡ ಇವು ಫ್ರೆಶ್ ಆಗಿದ್ದಾವೆ, ಇವು ಮಾಡ್ಕೊಂಡು ತಿನ್ನು, ಅವು ಹಸುಗಳ್ಗೆ ಹಾಕ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಅವ್ನು ತೊಗೊಂಡೋದ್ರು. ಅವರು ಸಿಂಧಿ ಹಸ ಇದ್ದಾವೆ, ಆ ಹಸುಗಳ್ಗೆ ಹಾಕ್ತೀನಿ ಅಂತ ಹೇಳಿ ತೊಗೊಂಡೋದ್ರು. ಹಿಂಗೆ ಏನಾದರೂ ತೊಗೊಂಡು ಬಂದರೂ ಕೂಡ ಫುಲ್ಲು ಹಂಚಿ ತಿಂತಾರೆ ಅವರು. ಒಂದು ಮನೆಗೆಲ್ಲ ಅಂದರೆ 2 ಮನೆ 3 ಮನೆ 4 ಮನೆಗೆ ಆಗೋಷ್ಟು ಅವರು ಕೊಟ್ಟು ಕಳಿಸ್ತಾರಲ್ವ. ಇನ್ನು ಅಷ್ಟೊಂದು ತೊಗೊಂಡು ಅವ್ರು ಇನ್ನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಕೊಟ್ಕೊಂಬರ್ತಾರೆ. ಇನ್ನು ನನಗೂ ಅಷ್ಟೇ ಇವತ್ತು ತೊಗೊಬಂದಿದ್ರು, ಜಾಸ್ತಿ ಇದ್ದಾವೆ ಅಂತ ಹೇಳಿ. ಹಿಂಗಿರುತ್ತೆ ಕೆಲವ್ರ ಮನಸ್ಸು, ಹಿಂಗಿರುತ್ತೆ ಕೆಲವರು ಇರ್ತಾರೆ, ಅಯ್ಯೋ ಬಿಡು ಎಲ್ಲ ನಮಗೆ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನು ಫ್ರಿಜ್ ಅದು ಇದು ಇಟ್ಟರೆ ಆರಾಮ್ಸೆ ಇಟ್ಕೋಬೋದು. ಫ್ರಿಜ್ ಇಲ್ಲ ಅದು ಇಲ್ಲಿದ್ದಿಲ್ಲ ಅಂದರೆ ಸುಮ್ಮನೆ ಎಲ್ಲ ಕೊಳ್ತು ಬಿಸಾಕಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋನ ಮತ್ತೆ ನಾನು ಸಂಜೆ ಅಷ್ಟೊತ್ತಿಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ನಾಳೆನೇ ಅಪ್ಲೋಡ್ ಮಾಡ್ತೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಟೈಮ್ ತೊಗೊಳುತ್ತೆ ಮತ್ತು ಡಾಟಾ ಕೂಡ ಜಾಸ್ತಿ ಎಳೆಯುತ್ತೆ. ಇವಾಗ ಇಷ್ಟು ನಿಮಿಷ ವಿಡಿಯೋ ಇದೆ ಅಂದರೆ ಒಂದು 3 GB ಡಾಟಾ ಎಳೆಯುತ್ತೆ. ಇವಾಗ ಮತ್ತೆ ನಾನು ಡಾಟಾ ಹಾಕ್ಕೊಂಡ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದಿನ ವೀಡಿಯೋ ಮಿಸ್ ಆದರೆ ಒಂಥರ ಅನಿಸ್ತಾ ಇರುತ್ತೆ. ಇವತ್ತು ಹಾಕಿದ್ದೀನಿ ನಾನು ಕಂಟಿನ್ಯೂಸ್ ಹಾಕೋಣ ಅಂದ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಆಯಿತು. ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಸತಿ ಹಂಗೆ ಆಗಿಬಿಡುತ್ತೆ. ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಕೂಡ ಅದು ಏನಕ್ಕೆ ಇದಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಸದ್ಯ ಇವಾಗ ಎಲ್ಲ ಕೂಡ ನೀಟಾಗಿ ನೋಡ್ಕೊಂಬಿಟ್ಟು, ಮತ್ತು ಆಪ್ಷನ್ ಚೇಂಜ್ ಆಗಿದೆ ಇದು
ರೆಕಾರ್ಡಲ್ಲಿ ಇದು ಮಾಡ್ತಾ ಇರೋದು, ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಆಪ್ಷನ್ ಚೇಂಜ್ ಆಗಿದೆ. ಅದರಲ್ಲಿ ಮತ್ತೆ ಮುಂಚೆ ಆಫು ಆನ್ ಅಂತ ಇರಲಿಲ್ಲ, ಕಂಟಿನ್ಯೂ ನಾವು ಮಾತಾಡಿದ್ದೆಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಬಟ್ ಇವಾಗ ನಾನು ನೀಟಾಗಿ ನೋಡ್ತಾ ಇದ್ದೀನಿ, ಮತ್ತೆ ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ಆಫು ಆನ್ ಅಂತ ಹೇಳ್ಬಿಟ್ಟು. ನಾನು ಆಫ್ ಇತ್ತೇನೋ ನೋಡ್ಕೊಳ್ಲಿಲ್ಲ, ಸುಮ್ಮನೆ ಆಫಲ್ಲೇ ವಾಯ್ಸ್ ಓವರ್ ಕೊಟ್ಬಿಟ್ಟಿದ್ದೀನಿ. ಅದು ಪ್ರಾಬ್ಲಮ್ ಆಗಿದೆ. ಮತ್ತು ಇವಾಗ ಆನ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ. ಮತ್ತೆ 2 ಸತಿ 3 ಸತಿ ವಾಯ್ಸ್ ಓವರ್ ಕೊಟ್ಟು ನೋಡಿಬಿಟ್ಟು ಆಮೇಲೆ ಇದು ಮಾಡಿದೆ. ಇವಾಗ ಕರೆಕ್ಟಾಗಿ ಬರ್ತಾಯಿದೆ ಅನಿಸುತ್ತೆ. ಇನ್ನು ಬೆಡ್ಶೀಟು ಚಾಪೆ ಎಲ್ಲ ಮಡ್ಚಿಬಿಟ್ಟು ಇನ್ನು ನೀಟಾಗೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ನಮ್ಮ ತಂಗಿ ಮಕ್ಕಳು ತಂಗಿಯವರೆಲ್ಲ ಇಲ್ಲೇ ಇದ್ದರು. ಅವರು ಕೂಡ ಬೆಳಗ್ಗೆ ಸಹನ ಅವರೆಲ್ಲ ಕೂಡ ಸ್ಕೂಲ್ಗೆ ಹೋದರು. ಇನ್ನು ರೋಜಾ ಮಾತ್ರ ಇದ್ಲು. ನಾನು ಮಧ್ಯಾಹ್ನ ಹಂಗೆ ಹೋಗ್ತೀನಿ ಅಂತ ಹೇಳಿ, ಸರಿ ಬಿಡು ಅಂತ ಹೇಳಿ ಇವಾಗ ಎಲ್ಲ ನೀಟಾಗಿ ಶಣಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ಸಹನ ಪಾಲ ಬಂದುಬಿಟ್ಟು ಬಸ್ ಸ್ಟಾಪ್ವರೆಗೂ ಹೋಗಿ ವಾಪಸ್ ಬಂದುಬಿಟ್ರು. ಏನಕ್ಕಪ್ಪ ಅಂತ ನೋಡ್ತಾ ಇದ್ದೀನಿ. ಅವ್ರ ಅಪ್ಪಾಜಿ ಇದ್ದರೆ ಸುಮ್ಮನೆ ಹೇಳಿದ ಮಾತು ಕೇಳ್ತಾರೆ, ಅವರು ಅಮ್ಮ ಇದ್ರಂತ ಹೇಳಿದ ಮಾತು ಒಂದು ಮಾತು ಕೂಡ ಕೇಳೋದಿಲ್ಲ. ನಮ್ಮ ಸಹನ ಹೊರಟಿದ್ರು ಹೋಗೋಣ ಬಾರು ಅಂತಂದರೆ ನಮ್ಮ ಪಾಲ ಮಾತ್ರ ತಪ್ಸ್ಕೊಂಬಿಟ್ಟ. ಇವಾಗ ಅವನು ಬರೋದಿಲ್ಲ ಅಂದರೆ ನಾನು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ಅವಳು ಕೂಡ ಮಂಡಿಗೆ ಹಾಕಿ ಕೂತ್ಕೊಂಡ್ಬಿಟ್ಲು. ಇನ್ನು ವಾಪಸ್ ಬಂದುಬಿಟ್ರು. ಬರೋದಿಲ್ಲ ಬಿಡು ಮಕ್ಕಳು, ಇನ್ನು ನಾವೇ ಅಲ್ವಾ ಸ್ವಲ್ಪ ನಿಧಾನಕ್ಕೆ ನಾನು ಬಿಸಿದು ಮಾಡ್ಕೊಳೋಣ ಅಂತ ಅಂದ್ಕೊಂಡೆ. ಇನ್ನು ನೈಟದು ಸ್ವಲ್ಪ ಮೀನು ಸಾಂಬಾರು ಮತ್ತು ಚಿಕನ್ ಸಾಂಬಾರು ರೈಸ್ ಎಲ್ಲ ಇತ್ತು. ಅದಕ್ಕೋಸ್ಕರ ಇನ್ನು ಮಕ್ಕಳು ಬೆಳಗ್ಗೆನೇ ಊಟ ಮಾಡಿ ಹೋಗ್ತೀವಂತ ಹೇಳಿ ಮತ್ತೆ ಹೋಗಲಿಲ್ಲ, ವಾಪಸ್ ಬಂದರು. ಅಯ್ಯೋ ಏನು ಮಾಡೋದಂತ ಹೇಳ್ಬಿಟ್ಟು ಮತ್ತೆ ಯೋಚನೆ ಮಾಡ್ತಾಯಿದ್ದೆ. ಸರಿ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಇನ್ನು ಅಂಕಿತ ಬಂದಳು. ಅಷ್ಟರಲ್ಲೇ ಅಂಕಿತ ಬಂದುಬಿಟ್ಟು ಅನ್ನ ತುಂಬ ಮಾಡಿಬಿಟ್ಟಿದ್ದೀನಿ ಕಣೆ, ಜಾಸ್ತಿ ಅನ್ನ ಇದೆ, ಮಸೂರಿ ಹಾಕಿ ಇಟ್ಬಿಟ್ಟು ಮಾಡಿಬಿಟ್ಟಿದ್ದೀನಿ, ನೀನೇನು ಅನ್ನ ಮಾಡಬೇಡ ಇಲ್ಲಿಗೆ ತಂದು ಕೊಡ್ತೀನಿ ಅಂತಂದ್ಲು. ಸರಿ ಬಿಡಮ್ಮ ಅಷ್ಟೊಂದು ಯಾಕೆ ಮಾಡಿದ್ದೆ ಅಂದರೆ ಅವರು ಸ್ವಲ್ಪ ಜಾಸ್ತಿ ಬಂದಿದ್ರು ನೆಂಟರು, ಹಂಗೆ ಉಳ್ಕೊಂಬಿಟ್ಟಿದೆ ಅನ್ನ ಜಾಸ್ತಿ ಮಿಕ್ಕಿತ್ತು. ಮತ್ತು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಗಟ್ಟಿ ಅನ್ನ ಬೇರೆ ಅಂತ ಹೇಳ್ದಲ್ವ, ಸರಿ ತೊಗೊಂಬ ನಾನು ಪುಳಿಯೋಗರೆ ಗೊಜ್ಜಿನ ಮಾಡಿಬಿಟ್ಟು ಕಲಸಿ ಎಲ್ಲ ಮಕ್ಕಳಿದಾರಲ್ಲ ಎಲ್ಲ ಖರ್ಚಾಗ್ಬಿಡುತ್ತೆ, ಅದೇನು ವೇಸ್ಟ್ ಆಗಲ್ಲ ಅಂತ ಹೇಳಿದೆ. ಅವಳು ಅಷ್ಟೇ ಒಂದು ದೊಡ್ಡ ಟಿಫಿನ್ ಕೇರಿ ತುಂಬಾ ಅನ್ನ ತೊಗೊಬಂದ್ಲು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಉದ್ರುದ್ರಾಗಿ. ಇನ್ನು ಮಸೂರಿ ಅನ್ನ ಅಂದರೆ ಗೊತ್ತಿರುತ್ತಲ್ಲ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಚಿತ್ರಾನ್ನ ಆಗಲಿ ಈ ಥರ ಪುಳಿಯೋಗರೆ ಆಗಲಿ ಪಲಾವ್ ಆಗಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದಕ್ಕೋಸ್ಕರ ಅವಳು ತೊಗೊಂಬರ್ತೀನಿ ಅಂತ ಹೇಳಿದ್ಲ, ಸರಿ ಅಂತ ಹೇಳಿ ಇವಾಗ ನಾನು ಸ್ವಲ್ಪ ಹುಣ್ಸೆಹಣ್ಣೆಲ್ಲ ನೆನೆಸ್ಬಿಟ್ಟು, ಮೊನ್ನೆ ರೇಷನ್ ತರಿಸ್ಬೇಕಾದ್ರೆ ಪುಳಿಯೋಗರೆ ಪ್ಯಾಕೆಟ್ ತರಿಸಿದ್ದೆ, ಇನ್ನು ಅದರಲ್ಲೇ ತೊಗೊಂಬಿಟ್ಟು ಇವಾಗ ಹುಣ್ಸೆಹಣ್ಣು ಎಲ್ಲ ನೆನೆಸ್ಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಬೀಜ ಅವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಹುಣಸೆ ಹುಳಿ ಹಾಕ್ತೀನಿ. ಹುಣಸೆ ಹುಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಬಿಟ್ಟು ಆಮೇಲೆ ಲಾಸ್ಟು ಇನ್ನೇನು ಇಳಿಸ್ತೀವಿ ಅನ್ನೋಷ್ಟರಲ್ಲಿ ಪುಳಿಯೋಗರೆ ಪ್ಯಾಕೆಟ್ ಪೌಡ್ರ್ ಇರುತ್ತಲ್ಲ ಅದನ್ನ ಹಾಕ್ಬಿಟ್ಟು ಇಳಿಸಿ ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡಿ ಕಲಸಿದ್ರೆ ಚೆನ್ನಾಗಿರುತ್ತೆ ಪುಳಿಯೋಗರೆ. ನಾನು ಇದೇ ಥರನೇ ಮಾಡೋದು. ಕೆಲವರು ಈರುಳ್ಳಿ ಏನೂ ಹಾಕೋದಿಲ್ಲ ಅಂತಾರೆ, ಸುಮ್ಮನೆ ಪ್ಲೈನಾಗೆ ಮಾಡ್ತಾರೆ. ಬಟ್ ನಾನು ಈರುಳ್ಳಿ ಕೂಡ ಹಾಕ್ತೀನಿ, ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಇನ್ನು ಸ್ವಲ್ಪ ಜಾಸ್ತಿ ಬೇಕಲ್ಲ, ಕಡಿಮೆ ಆದರೆ ಬಿಡು ಅನ್ಕೋಬೋದು. ಸ್ವಲ್ಪ ಜಾಸ್ತಿ ಜನ ಇದ್ದರೆ ಇನ್ನು ಎಲ್ಲ ಕೂಡ ಹಾಕಬೇಕು, ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾ ಬೀಜ, ನಾವು ಚಿತ್ರಾನ್ನಕ್ಕೆ ಎಷ್ಟು ಐಟಮ್ ಹಾಕ್ತೋ ಅದೆಲ್ಲ ಹಾಕ್ಬಿಟ್ಟು ಇನ್ನು ಹುಣ್ಸೆಹಣ್ಣೆಲ್ಲ ಹಿಂಡ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಮತ್ತು ಸ್ವಲ್ಪ ಒಂದು ಇಬ್ಬರಿಗೆ 3 ಜನಕ್ಕೆ ಹಂಗಾದರೆ ಹೆಂಗಾಗುತ್ತೆ. ಇನ್ನು ಮಕ್ಕಳೇ 3 ಜನ ಮಕ್ಕಳು ಮತ್ತು ನಾನು ರೋಜಾ ಚಿಕ್ಕಪ್ಪ ಅವರೆಲ್ಲ ಇದ್ವಿ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅವರು. ಇನ್ನು ಹಬ್ಬಕ್ಕೆ ದುಡ್ಡೆಲ್ಲ ಖರ್ಚಾಗಿಬಿಟ್ಟಿದೆ, ಮತ್ತೆ ದುಡ್ಕೋಬೇಕು, ಮನೆ ಮೇಂಟೈನ್ ಮಾಡೋದಕ್ಕೆ ಕಷ್ಟ. ಹೆಣ್ಮಕ್ಳಿಗೆ ಎಷ್ಟಿದಲ್ವ, ಒಂದಿಲ್ಲ ಮನೇಲಿ ಅಂದರೆ ನಡೆಯೋದೇ ಇಲ್ಲ. ಇವಾಗ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕಮ್ಮ ಇವತ್ತು ಇಷ್ಟು ದಿನ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರು, ಮತ್ತು ಇವಾಗ ನೆಕ್ಸ್ಟು ಇನ್ನೊಂದು ಸತಿ ಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋದರು. ಎಷ್ಟೇ ಓದಿದ್ರು ಎಷ್ಟೇ ಬರೆದ್ರು ಏನೇ ನಾವು ದೊಡ್ಡ ಪೊಸಿಷನಲ್ಲಿ ಇದ್ದೀವಿ ಅಂದರೂ ಕೂಡ ಈ ಥರ ಒಂದಲ್ಲ ಒಂದು ಸತಿ ಕಷ್ಟ ಬರ್ತಾ ಇರುತ್ತೆ, ಏನೂ ಮಾಡೋದಕ್ಕಾಗೋದಿಲ್ಲ. ಇವಾಗ ಎಷ್ಟೇ ಜನ ದುಡಿತೀವಿ ಮನೇಲಿ ಅಂದರೂ ಕೂಡ ಮನೆ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಇನ್ನು ನಮ್ಮ ವಿಷಯದಲ್ಲಿ ಬಂದ್ರಂತೂ ಅಷ್ಟೇ, ಇನ್ನು ಪ್ರತಿಯೊಂದು ನಮ್ಮ ಚಿಕ್ಕಮ್ಮನೇ ನೋಡ್ಕೊತಾ ಇರ್ತಾರೆ. ಇನ್ನು ರೋಜಾದು ಅಷ್ಟೇ, ರೋಜಾಗೆ ಇಲ್ಲಿಂದನೇ ತೊಗೊಂಡು ಹೋಗ್ತಾಳೆ ಅವಳು ರೇಷನ್ ಎಲ್ಲ ಕೂಡ. ಅಲ್ಲಿ ಜಾಸ್ತಿ ಅವಳು ಏನೂ ಅಲ್ಲಿ ತೊಗೊಳೋದಿಲ್ಲ, ಇನ್ನು ಚಿಕ್ಕಮ್ಮನೇ ನೋಡ್ಕೊತಾರೆ ಅಲ್ಲಿ ಕೂಡ. ಇವಾಗ ನಾವು ಅಂದರೆ ಹಬ್ಬಕ್ಕೆ ಏನೇನು ರೇಷನ್ ತೊಗೊಂಡಿವೋ ಅದರಲ್ಲಿ ಅರ್ಧ ಕೂಡ ಅವರು ರೋಜಾಗೆ ಕಟ್ ಕಳಿಸ್ತಾರೆ. ಅದಕ್ಕೆ ನಿಜ ತಾಯಿ ಇರಬೇಕಂತ ಹೇಳೋದು. ನನಗೆ ಒಂದೊಂದ್ಸತಿ ಎಷ್ಟು ಇದಾಗುತ್ತೆ ಗೊತ್ತಾ, ತುಂಬ ಬೇಜಾರಾಗ್ತಾ ಇರುತ್ತೆ. ಬಟ್ ನನ್ನ ಗಂಡ ಮಾತ್ರ ನನಗೇನು ಕಮ್ಮಿ ಮಾಡಿಲ್ಲ, ಆ ವಿಷಯದಲ್ಲಿ ಮಾತ್ರ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಏನೇ ಇಲ್ಲ ಅಂದರೂ ಕೂಡ ಹಂಗೆ ಅವ್ರ ಹತ್ರ ಇದ್ರೂ ಇಲ್ದಿದ್ರೂ ಹಿಂದೆ ಮುಂದೆ ಕೂಡ ನೋಡೋದಿಲ್ಲ. ನನಗೆ ಈ ಥರ ಬೇಕು, ಮನೇಲಿ ಅದಿಲ್ಲ ಇದಿಲ್ಲ ಅಂದರೆ ಸಾಕು ಹಂಗೆ ದುಡ್ಡು ಹಾಕ್ತಾ ಇರ್ತಾರೆ. ಅದಂತೂ ನನಗೆ ಇದು ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆನೇ ನನಗೆ ಇಲ್ದಿರೋ ಹಾಗೆ ನೋಡ್ಕೊತಾರೆ. ಆದರೂ ಕೂಡ ಅವ್ರು ಎಷ್ಟೇ ಪ್ರೀತಿಯಿಂದ ಎಷ್ಟೇ ನೋಡಿಕೊಂಡ್ರು ಕೂಡ ಅಪ್ಪ ಅಮ್ಮ ಇರಬೇಕಿತ್ತಲ್ಲ. ಅಂದರೆ ಈ ಥರ ನೋಡ್ಕೊತಾ ಇದ್ದಾರಲ್ಲ, ಇದು ನೋಡಿಬಿಟ್ಟು ಅವರು ಎಷ್ಟು ಖುಷಿ ಪಡ್ತಾ ಇದ್ರಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸತಿ.
ಅಷ್ಟೇ ಇದು. ಬಟ್ ನನಗೂ ಅಷ್ಟೇ, ನಾವು ಇಲ್ಲಿ ಇದ್ದೀವಿ ಅಷ್ಟೇ, ಇಲ್ಲ ತವ್ರ ಮನೇಲಿದ್ದರೂ ಕೂಡ ನಾವು ಎಲ್ಲ ಖರ್ಚು ವೆಚ್ಚ ಎಲ್ಲ ಕೂಡ ನಮ್ಮ ಮನೆಯವರೇ ನೋಡ್ಕೊತಾರೆ. ಇನ್ನು ತವ್ರ ಮನೆದಂತೂ ₹1 ಸಮೇತ ನಾವು ತಿನ್ನೋದಿಲ್ಲ. ಇನ್ನು ಅವ್ರಿಗೂ ಕೂಡ ನಾವೇನು ಕೇಳೋದಿಲ್ಲ, ಇನ್ನು ಅವರು ಕೂಡ ಏನು ಕೊಡೋದಿಲ್ಲ, ಅವ್ರು ಕೊಟ್ಟರು ಕೂಡ ನಾನು ಇಸ್ಕೊಳ್ಳೋದಿಲ್ಲ. ಇನ್ನು ಅವರು ಅಷ್ಟೇ, ಅವ್ರದ್ದು ತುಂಬ ಕಮಿಟ್ಮೆಂಟ್ಗಳಿದ್ದಾವೆ. ಅಂದರೆ ಸಂಘ ಇದೆ, ಅವ್ರದ್ದು ಸಾಲ ಇದೆ, ಅದಕ್ಕೆ ಅವ್ರಿಗೆ ದುಡ್ಡು ಕೊಡೋದಕ್ಕಾಗೋದಿಲ್ಲ. ಪಾಪ ಎಲ್ಲ ಕೂಲಿ ಹೋಗಬೇಕು, ತಿನ್ನಬೇಕು, ಅವ್ರದ್ದು ತುಂಬ ಕಷ್ಟ. ಅವೆಲ್ಲ ನೋಡಿಬಿಟ್ಟು ನಾವು ಏನು ಕೂಡ ಕೇಳೋದಿಲ್ಲ. ಸುಮಾರು ವರ್ಷ ಆಯಿತು ಮದುವೆ ಆದಾಗಿಂದಷ್ಟೇ, ಮದುವೆ ಮಾಡಿದ್ದೆಷ್ಟು ಅಷ್ಟೇ ಬಿಟ್ಟರೆ ಇನ್ನು ನಾವು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅವ್ರ ಹತ್ರ ನಾವೇನು ಕೂಡ ಕೇಳಿಲ್ಲ. ಇನ್ನು ಅಪ್ಪ ಅಮ್ಮ ಇದ್ದಿದ್ರೆ ಅದು ಬೇರೆ ಲೆಕ್ಕ ಆಗೋದು. ಇನ್ನು ಅಪ್ಪ ಅಮ್ಮ ಇಲ್ಲವಲ್ಲ, ಇನ್ನು ನಮ್ಮ ಅಣ್ಣನೇ ಇರೋದು. ಅವ್ರಿಗೆಲ್ಲ ಅವ್ರಿಗೂ ಒಂದು ಸಂಸಾರ, ಮಕ್ಕಳು, ಮನೆ ಅನ್ನೋದಿರುತ್ತಲ್ಲ, ಅದು ಅವ್ರ ಜವಾಬ್ದಾರಿ ಅವ್ರಿಗಿರುತ್ತೆ. ಅದಕ್ಕೋಸ್ಕರ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಹೆಂಗೋ ನಮ್ಮ ಮನೆಯವರು ಸ್ವಲ್ಪ ಚೆನ್ನಾಗಿ ನೋಡ್ಕೊತಾರೆ, ಅದರಿಂದನೇ ನಾನು ಆರಾಮಾಗಿ ಇರ್ತೀನಿ. ಏನು ಬೇಕೋ ಅದು ಕೊಡಿಸ್ತಿರ್ತಾರೆ. ನಾನು ಅಷ್ಟೇ, ಅವರು ಕೊಡಿಸ್ತಾರೆ ಅಂತ ಹೇಳಿಬಿಟ್ಟು ಜಾಸ್ತಿ ಖರ್ಚು ಮಾಡೋದಾಗಲಿ ಮತ್ತು ವೇಸ್ಟ್ ಮಾಡೋದಾಗಲಿ ಯಾವುದು ಮಾಡಲ್ಲ. ಮುಂಚೆ ಸಖತ್ತು ಖರ್ಚೆಲ್ಲ ಮಾಡ್ತಾಯಿದ್ದೆ, ಮಾಡಿದ್ದೀನಿ, ನಾನು ಮಾಡೋದಿಲ್ಲ ಅಂತ ಹೇಳಲ್ಲ. ಎಲ್ಲ ಸ್ವಲ್ಪ ಒಂದೊಂದು ಸತಿ ಆ ಥರ ಅನಿಸ್ಬಿಡುತ್ತೆ. ಅದೆಲ್ಲ ಬರ್ತಾ 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 ಸ್ವಲ್ಪ ನಮಗೂ ಬುದ್ಧಿ ಬರೋ ಹಾಗಾಗುತ್ತೆ. ಮತ್ತು ಯಾರ್ಯಾರು ಹೆಂಗೆ ಅನ್ನೋ ಬುದ್ಧಿ ಕೂಡ ತೋರಿಸ್ತಿರ್ತಾರೆ. ಅದೆಲ್ಲ ಸ್ವಲ್ಪ ಜೀವನದಲ್ಲಿ ಅದೆಲ್ಲ ನಡೆದು ಹೋಗ್ತಿರುತ್ತೆ. ಆವಾಗ ಅನಿಸ್ತಾ ಇರುತ್ತೆ, ಓಹೋ ನಾವು ಈ ಥರ ಇದ್ದರೆ ಇದಾಗೋದಿಲ್ಲ, ನಾವು ಸ್ವಲ್ಪ ಸ್ಟ್ರಿಕ್ಟಾಗಿರಬೇಕು, ಕಂಟ್ರೋಲ್ ಆಗಿರಬೇಕು ಅಂತ ಹೇಳಿಬಿಟ್ಟು ಜೀವನದ ಮೇಲೆ ಸ್ವಲ್ಪ ಇದು ಬರುತ್ತೆ. ಇನ್ನು ನಮ್ಮ ಮನೆಯವ್ರದ್ದು ನೆನೆಸ್ಕೊಬಿಟ್ರಂತೂ ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಕಷ್ಟಪಡ್ತಾ ಇದ್ದಾರೆ ನಮಗೋಸ್ಕರ. ಒಂಟಿ ಜೀವ ಅದು, ಒಂಟಿಯಾಗಿಯೇ ನಮ್ಮದೆಲ್ಲ ನಮ್ಮ ಚೆನ್ನಾಗಿರಲಿ, ನಮಗೋಸ್ಕರನೇ ಅವರಲ್ಲಿ ಕಷ್ಟಪಟ್ಟು ದುಡಿತಾ ಇರೋದು. ನನ್ನ ಮಗ, ನನ್ನ ಹೆಂಡ್ತಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಅತ್ತೆ ಮಾವನೂ ನೋಡ್ಕೊತಾರೆ ಅವರು, ಆ ಥರ ಇಲ್ಲ. ಅವರು ಅಪ್ಪ ಅಮ್ಮ ಅಂದಮೇಲೆ ಅದು ಬೇರೆ ಫೀಲಿಂಗು, ಅದು ಅವ್ರಿಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮನಿಗೆ ಎಷ್ಟು ಇದು ಕೊಡಬೇಕೋ ಅಷ್ಟು ಕೊಡ್ತಿರ್ತಾರೆ. ಇನ್ನು ಹೆಂಡತಿ ಮಕ್ಕಳನ್ನ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೊತಾ ಇರ್ತಾರೆ. ಎರಡು ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ಟೋಟಲಿ ದುಡಿತಾ ಇದ್ದಾರೆ ಅವರು. ಇನ್ನು ಅದೇ ಖುಷಿ. ಇನ್ನು ಚಿಕ್ಕಮ್ಮ ಕೂಡ ಬಂದರು, ಮಧ್ಯಾಹ್ನ ಆಗಿತ್ತಾಗಲೇ. ಇನ್ನು ಬೆಳಗ್ಗೆ ಪುಳಿಯೋಗರೆ ಎಲ್ಲ ಮಾಡಿಬಿಟ್ಟು ನಮ್ಮ ಮಕ್ಕಳಿಗೆಲ್ಲ ಇಟ್ಕೊಟ್ಟು ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಸ್ವಲ್ಪ TV ನೋಡ್ಕೊಂಡು ಸುಮ್ಮನೆ ಕುತ್ಕೊಬಿಟ್ಟೆ ನಾನು. ಇನ್ನು ಚಿಕ್ಕಮ್ಮ ಬಂದರು. ಇನ್ನು ಬಂದ ತಕ್ಷಣವೇ ಕ್ಲಾಸ್ ತೊಗೊಬಿಟ್ರು. ಬರೀ TV ನೋಡ್ಕೊಂಡೆ ಕುತ್ಕೊಂಡ್ಬಿಡ್ತೀರಾ, ಕೆಲಸಗಳು ಮಾಡಲ್ಲ, ಏನಿಲ್ಲ, ಅದಲ್ಲೇ ಇದೆ, ಇದಿಲ್ಲೇ ಇದೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇನ್ನು ಭಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸತಿ ಬಿಡತ್ತೆ ಅಂತೇಳ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಜಾಸ್ತಿ ಇದ್ವು, ಇನ್ನೆಲ್ಲ ತೊಗೊಬಂದು ತೊಳಿತಾ ಇದ್ದೀನಿ. ಇನ್ನು ನಮ್ಮ ರೋಜನ್ಗೆ ಸ್ವಲ್ಪ ಹುಷಾರಿಲ್ಲ, ಅವಳಿಗೆ ಇನ್ನು ಸುಮ್ಮನೆ ಅವಳು ಮಲ್ಕೊಂಡ್ಬಿಟ್ಟಿದ್ಲು, ಮಲ್ಕೊಂಡು TV ನೋಡ್ತಾ ಇದ್ಲು. ಅವಳದೇನು ಲೆಕ್ಕ ಇಲ್ಲ ನಮಗೆ. ಅವಳು ಮಾಡಿದ್ರೂ ಖುಷಿನೇ, ಮಾಡ್ದಿದ್ರೂ ಖುಷಿನೇ. ನಮ್ಮ ಕೆಲಸ ನಾವು ಮಾಡ್ಕೊತ ಇರ್ತೀವಿ. ಮನೇಲಿ ಅಷ್ಟೇ ನಾವು ಸ್ವಲ್ಪ ಏನಾದರೂ ಮಾಡಬೇಕು ಅಂತಂದರೆ ಮಾತ್ರ ಕೆಲಸ ಮಾಡ್ತಾಳೆ ಅಷ್ಟೇ, ಇಲ್ಲಾಂದರೆ ಮಾಡೋದಿಲ್ಲ. ನಾವು ಅಷ್ಟೇ ಬಲವಂತ ಮಾಡಲ್ಲ. ಇನ್ನು ಚಿಕ್ಕಮ್ಮ ನಾನಿಬ್ಬರೇ ಮಾಡ್ಕೊಂಬಿಡ್ತೀವಿ. ಇನ್ನು ಬಟ್ಟೆ ಅಂತೂ ಹಬ್ಬಕ್ಕೆ ಎಲ್ಲ ತೊಗೊಂಬಿಟ್ಟು ಚೆಲ್ಲಾಪಿಲ್ಲಿ ಆಗಿದ್ದು ಫ್ರೆಂಡ್ಸ್. ಇನ್ನು ಗುಂಡನ ಬಟ್ಟೆ ಆಗಲಿ ನನ್ನ ಬಟ್ಟೆ ಆಗಲಿ ಸರಿಯಾಗಿ ನೀಟಾಗಿ ಮಡಚೇ ಇರಲಿಲ್ಲ. ಇನ್ನು ಸೀರೆ ಡ್ರೆಸ್ ಅವೆಲ್ಲ ತೊಗೊಂಡು ಅಲ್ಲಂದ್ರೆ ಅಲ್ಲೇ ಹಾಕಿ ಇಟ್ಬಿಟ್ಟಿದ್ದೆ. ಇದು ಸಿಂಗಲ್ ರೂಮು, ಚಿಕ್ಕ ಜಾಗ ಬೇರೆ ಅಲ್ವ, ಎಷ್ಟು ನೀಟಾಗಿ ಇಟ್ಕೊಂಡ್ರೆ ಮಾತ್ರ ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಲ್ಲೊಂದು ಇಲ್ಲೊಂದು ಬಿಟ್ಬಿಟ್ರಂತೂ ನೋಡೋದಕ್ಕೆ ಆಗೋದಿಲ್ಲ, ಆ ಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಎಲ್ಲ ಡಿವೈಡ್ ಮಾಡಿಬಿಟ್ಟು ಇವಾಗ ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮೀಶೋದಿಂದ ಒಂದು ಬ್ಯಾಗ್ ಬುಕ್ ಮಾಡಿದ್ದೆ, ಚೆನ್ನಾಗಿದೆ ಕ್ವಾಲಿಟಿ ಕೂಡ, ನನಗೂ ಕೂಡ ತುಂಬ ಹೆಲ್ಪ್ ಆಯಿತು ಇದು. ಇನ್ನು ಗುಂಡನ ಬಟ್ಟೆ ಅಂತೂ ಇಡೋಕ್ಕೆ ನನಗೆ ಎಲ್ಲೂ ಇದಾಗ್ತಾ ಇರಲಿಲ್ಲ. ಇನ್ನು ಎಲ್ಲ ಬ್ಯಾಸ್ಕೆಟಲ್ಲಿ ಹಾಕಿಟ್ಟಿದ್ದೆ, ನನ್ನ ಬಟ್ಟೆ, ಗುಂಡನ ಬಟ್ಟೆ ಎಲ್ಲನೂ. ಮತ್ತು ನನ್ನ ಬಟ್ಟೆ ತೊಗೋಬೇಕಾದ್ರೆ ಅವ್ನ ಬಟ್ಟೆ ಎಲ್ಲ ಬೀಳೋವು, ಆ ಥರ ಎಲ್ಲ ತುಂಬ ಇದಾಗ್ತಾಯಿತ್ತು. ಅದಕ್ಕೋಸ್ಕರ ಬ್ಯಾಗ್ ಇರಲಿಲ್ಲ. ನಾನು ಮೊನ್ನೆ ಊರಿಂದ ಬರಬೇಕಾದ್ರೆ ಅದು ತೊಗೊಂಡೋಗ್ತಾ ಇದ್ನಲ್ವ, ಅದು ಕಾಲೇಜ್ ಬ್ಯಾಗ್ ಥರದ್ದು, ಅದು ಬಂದುಬಿಟ್ಟು ಕಿತ್ಕೊಂಡು ಹೋಗ್ಬಿಟ್ಟಿತ್ತು. ಮತ್ತು ಹೊಲ್ಸೋದಕ್ಕೆ ಬರ್ತಾ ಇರಲಿಲ್ಲ ಅದು. ಅದಕ್ಕೆ ಬಿಡು ಬೇಡ ಅಂತ ಹೇಳಿ, ಇದ್ರೆ ಇರಲಿ, ಅದು ಏನೋ ಬೇರೆ ಬಟ್ಟೆ ಹಾಕಿ ಇಟ್ಬಿಡೋಣ, ಇದನ್ನು ಎಲ್ಲಾದರೂ ಬಂದಾಗ ತೊಗೊಂಡೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ನೋಡಿಬಿಟ್ಟು ನಾನು ಬುಕ್ ಮಾಡಿದ್ದೆ. ಚೆನ್ನಾಗಿದೆ ಬ್ಯಾಗ್ ಮಾತ್ರ. ಜಿಪ್ ಕೂಡ ಕೊಟ್ಟಿದ್ದಾರೆ ನಮಗೆ, ಎಷ್ಟು ಬಟ್ಟೆ ಬೇಕಾದರೂ ಇಡಿಸುತ್ತೆ, ಅಷ್ಟು ನೀಟಾಗಿ ಇಟ್ಕೋಬೋದು. ನನಗೂ ಕೂಡ ತುಂಬ ಹೆಲ್ಪ್ ಆಯಿತು ಈ ಬ್ಯಾಗು. ಮತ್ತು ಬೇಕಂದರೆ ಊರಿಗೆ ತೊಗೊಂಡೋಗ್ಬೋದು, ಇಲ್ಲ ಎಲ್ಲಾದರೂ ಸಿಂಪಲಾಗಿ ಹೋಗ್ಬರ್ತೀವಿ ಅಂದರೂ ಕೂಡ ಬೆಡ್ಶೀಟ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಅದು ನನಗೆ. ಅದಕ್ಕೋಸ್ಕರ ನಾವು ಬಟ್ಟೆ ಎಲ್ಲ ಕೂಡ ಇವಾಗ ಸಪ್ರೇಟ್ ಇಡ್ತಾಯಿದ್ದೀನಿ. ಇನ್ನು ನನ್ನ ಬಟ್ಟೆ ಬಂದುಬಿಟ್ಟು ಎಲ್ಲ ಬ್ಯಾಸ್ಕೆಟಲ್ಲಿ ಇಡ್ತೀನಿ, ಸ್ವಲ್ಪ ಈಸಿ ಆಗುತ್ತೆ ಅವಾಗ ಅಂತ ಹೇಳಿ. ಮತ್ತು ನಾವು ಮಡ್ಚೋಕ್ಕಾಗಲಿಲ್ಲ ಅಂದರೂ ಕೂಡ ನಾನು ಹಂಗೆ ಇಟ್ರೂ ಜಿಪ್ ಹಾಕಿಟ್ಬಿಟ್ರೆ ಏನು ಕಾಣಿಸೋದಿಲ್ಲ, ಎಲ್ಲ ಒಳಗಡೆ ಇರ್ತವೆ ಅಂತ ಹೇಳಿ ಹಂಗೆ ಸ್ವಲ್ಪ ಇದಾಯಿತು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಈ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ.